ಆದ್ರೆ ಈ ವೇಷದ ನಿರೀಕ್ಷೆ ಇಲ್ಲ. ಇದು ಇವತ್ತು ಬಹುಜನರ ಅಪೇಕ್ಷೆಯ ಮೇಲೆ. ಬಹುಜನರ ಅಪೇಕ್ಷೆ ಉಂಟು ಅಂತಾದ್ರೆ ನೀವು ಏನು ಬೇಕಾದ್ರೂ ಮಾಡ್ತೀವಿ. ಏನು ಬೇಕಾದ್ರೂ ಮಾಡ್ತೇನೆ ಎನ್ನುವುದಕ್ಕಿಂತಲೂ ಮಾಡುವ ಹಾಗೆ ಮಾಡಬೇಕು ಎನ್ನುವ ವಿಶ್ವಾಸ ನಮಗೂ ಅದೇ ಆಸೆ ಇದ್ದಿತ್ತು. ನೀವು ಮಾಡುವ ಹಾಗೆ ಮಾಡಿದ್ರೆ ಮಾತ್ರ ಒಳ್ಳೆಯದಾಗುವಂತ ಆಸೆ ಇದ್ದಿತ್ತು. ಈ ಮಾಡಬಾರ್ದನ್ನೆಲ್ಲ ಮಾಡ್ಕೊಂಡು ಬಂದ್ರೆ ಮಾಡುವುದು ಸರಿಯಾಗಲಿಲ್ಲ. ಏನು ವ್ಯತ್ಯಾಸ ಆಯ್ತು ಅಂತ ಬೇಕಲ್ಲ. ನೀವು ನಿಮ್ಮ ಬಗ್ಗೆ ಅಪಾರವಾದ ನಿರೀಕ್ಷೆ, ಆಮೇಲೆ ನಿರೀಕ್ಷೆ ನಾಳೆಯಿಂದಾದ್ರೂ ಇವರು ಬರಬಹುದು ಎನ್ನುವ ಹಾಗೆ. ಆದರೂ ಬರಲಿಲ್ಲ. ನಿರೀಕ್ಷೆ ಮಾಡಿ 2 ದಿನ ಆಯ್ತು ಬಂದು. ನಮ್ಮ ನಿರೀಕ್ಷೆ ಅಂತ ನೀವು ಬರಲಿಲ್ಲ. ಯಾಕೆ ಬರಲಿಲ್ಲ? ಇವತ್ತಿನ ದಿವಸ 17 ದಿವಸ ಇವತ್ತ ಅದು ಯಾಕೆ ಬರಲಿಲ್ಲ? ಕಾರಣ ಏನು ಕಾರಣ? ಈ ಕೆಲವೆಲ್ಲ ದೊಡ್ಡ ದೊಡ್ಡ ತಲೆಗಳೆಲ್ಲ ಇದ್ದಾರೆ. ಮೊದಲೇ ಬರಬೇಕು ಅಂತ ಕುತ್ಕೊಂಡು ಆದ್ರಿಂದ ಅವ್ರನ್ನೆಲ್ಲ ಮುಗಿಲಿ, ಆಮೇಲೆ ನಾವು ನೋಡೋಣ ಅಂತ. ಇವತ್ತು ಗೊತ್ತಾಯ್ತು. ಏನು ನೀವು ಬರಬೇಕಾದ ಸನ್ನಿವೇಶ ಬಂದಾಗ ದೊಡ್ಡ ತಲೆ ಬಗ್ಗೆ ಯೋಚನೆ ಮಾಡ್ತೀರಿ ಅಂತ ಗೊತ್ತಾಯ್ತು. ಖಂಡಿತ. ಯಾಕಂದ್ರೆ ಅವರ ದೊಡ್ಡಸ್ತಿಗೆ ಒಂದು ಮಾನ್ಯತೆ ಕೊಡಲೇಬೇಕು. ಆದ್ರೆ ಶಲ್ಯ ಅಂತ ಹೇಳಿದ್ರೆ ಶಾಲೆ ಅಲ್ವಾ? ತಲೆಗೆ ಕಟ್ಟಿದರೆ ಮುಂಡ ಹೌದು ಚಂದ, ಹೆಗಲಲ್ಲಿ ಇಟ್ಟರೆ ಶಲ್ಯ, ಅದು ಶಾಲೆ ಬಹಳ ತಲೆಯಲ್ಲಿ ಹೆಗಲ ಮೇಲೆ ಇರಬೇಕಾದ ಶಲ್ಯ ಕಾಲನ್ನು ಒರೆಸುವುದಕ್ಕೆ ಅಡಿಗಡೆ ಹಾಕೊಂಡ್ರೆ ಸರಿ ಅಂತ ಕೇಳಿದ್ರು. ಅಷ್ಟೇ ಆದ್ರೆ ಸರಿಯಲ್ಲ. ನಮಗೆ ಈಗ ಮಾತ್ರ ಸಂತೋಷ ಆಯಿತು. ಪ್ರಾಮಾಣಿಕ ನೀವು ಕಾಣುವುದಕ್ಕೆ ವಯಸ್ಸಾದದ್ದು ಗೊತ್ತಾಗದೇ ಇದ್ರು ವಯಸ್ಸಾಗಿದೆ ಅಂತ ಒಪ್ಕೊಂಡ್ರಲ್ಲ, ಅದನ್ನು ಮುಚ್ಚಲಿಕ್ಕಾಗ್ತದೆ. ಹೌದು. ಮತ್ತೆ ನಾವು ಅದನ್ನು ತೋರ್ಪಡಿಸಿಕೊಳ್ಳುವುದಿಲ್ಲ ಎನ್ನುವುದು ಬೇರೆ. ಅದು ಬೇರೆ ಬೇರೆ. ನೀವು ವಯಸ್ಸಾದದ್ದು ಗೊತ್ತಾಗುದಿಲ್ಲ ನನಗೆ. ಮಸನ ರೂಪ ಅಷ್ಟು ಚಂದ. ಮನ್ಮಥನನ್ನ ಬಿಟ್ರೆ ಆ ರೂಪದಲ್ಲಿ ಮತ್ತೊಂದು ರೂಪ ತಿಳಿದ್ರೆ ನೀವು ನೋಡಿ ಅಷ್ಟು ಚಂದ ಇದ್ದೀರಿ. ಆದ್ರೆ ನೀವು ಸೇನಾಧಿಪತ್ಯವನ್ನು ವಹಿಸಿಕೊಂಡು ಬರ್ತೀರಿ, ಕುರುಕ್ಷೇತ್ರದ ರಣಾಂಗಣಕ್ಕೆ ನೀವು ಹಾಗೆ ಭಾವಿಸಿದ್ರಿ. ಆದ್ರೆ ಸೇನಾಧಿಪತ್ಯವನ್ನು ಮಾಡಲಿಲ್ಲ, ಬದಲಾಗಿ ಸೂತ ಕಾರ್ಯವನ್ನ ಕೈಗೆತ್ತಿಕೊಂಡು ಬಂದವರಿದ್ದೀರಿ. ಸಾರಥ್ಯ ಸ್ಥಾನವನ್ನು ತುಂಬಿಸುವುದಕ್ಕೆ ನೀವು ಬಂದವರಿದ್ದೀರಿ. ನಿಜ. ಸಾರಥ್ಯ ಸ್ಥಾನ ತುಂಬಿಸುವುದಕ್ಕೆ ಬಂದದ್ದು ಆಕ್ಷೇಪ ಅಲ್ಲ ನಮ್ಮದು. ಮತ್ತೆ ಬಂದದ್ದು ಯಾರಿಗೆ ಸಾರಥ್ಯ ಆಗಿ ಎನ್ನುವುದು ಬೇಕು. ಇವತ್ತಿನ ದಿವಸ ನೀವು ಹೀನ ವೃತ್ತಿಯ ಸಾರಥ್ಯ ತಲೆ ಹೀನ ಅಂತಲ್ಲ, ನೀವು ಮಾಡುವ ಸಾರಥ್ಯ ಹೀನ. ಯಾಕೆ? ನೀವು ಸಾರಥ್ಯ ಮಾಡುತ್ತಿರುವುದು, ಸೂತತ್ವವನ್ನು ನಡೆಸುವುದು ಸೂತನ ಮಗನಿಗೆ. ಅಂತೂ ಇಲ್ಲಿಯೂ ಜಾಗ್ರತೆ ಮಾಡಿದ್ದೀರಿ ಎನ್ನುವ ಅರ್ಥ. ನೀವು ಯಾಕೆಂದ್ರೆ ಈ ಸಾರಥ್ಯತನ ಎನ್ನುವುದೇ ಹೀನ ವೃತ್ತಿ ಅಂತ ಹೇಳಿದ್ರೆ ಮುಖ ಮೇಲ್ ಮಾಡುವುದು ಹಾಗಾದ್ರೆ ನೀವು ಎದುರು ಬಂದಾಗ ನಾವು ಬಹಳ ಜಾಗ್ರತೆಯಲ್ಲೇ ಮಾತಾಡ್ತೀವಿ. ನಿಮ್ಮ ಅಭ್ಯಾಸ ನಮ್ಗೆ ಸರಿ ಗೊತ್ತುಂಟು. ಎದುರಿದ್ದವರು ಏನು ತಪ್ಪಿ ಹೇಳ್ತಾರೋ ಅದನ್ನೇ ಹಿಡ್ಕೊಂಡು ನೀವು ಮತ್ತೆ ನಾವು ಹೇಳಬೇಕಾದದ್ದಕ್ಕೆಲ್ಲ ಬಹಳ ತಲೆ ಕೆಡಿಸ್ಕೊಳ್ಳುವುದಿಲ್ಲ. ಆ ಬಗ್ಗೆ ವಿಶ್ವಾಸ ಉಂಟು. ಆಚೆ ಇದ್ದದ್ದು ಈಚೆ ತಗೊಂಡು ಹೇಳ್ಬೇಕು. ಆ ಬಗ್ಗೆ ವಿಶ್ವಾಸ ಉಂಟು. ನೀವು ಬರುವಾಗ ಬಹಳ ಏನು ತಲೆ ಕೆಡಿಸಿಕೊಂಡು ಬರುವುದಿಲ್ಲ. ಯಾಕೆ? ತಲೆ ಕೆಡಿಸಿಕೊಂಡು ಬಂದವ ಅಪ್ಪಿ ತಪ್ಪಿ ಯಾವುದಾದ್ರೂ ಒಂದು ಹೊತ್ತಾಗ್ತಾನೆ, ಎತ್ತಿ ಬಿಸಾಡುವಂತ ಯೋಚನೆಯಲ್ಲೇ ನೀವು ಬರುವುದು. ಆದ್ರೆ ನಾವು ಮಾತ್ರ ಹಾಗೆ ಬಹಳ ಜಾಗರೂಕತೆಯಾಗಿ ನೀವು ಮುಂದುವರಿಸುವುದು. ಇತ್ತೀಚೆಗೆ ಸುದ್ದಿ ಈ ಮೊದಲಿಂದ ಮೊದಲಿಂದ ಮತ್ತೆ ಮಾಡಿದ್ದು ನೀವು ಸಿಕ್ಕಿದ್ರೆ ನಮಗೆ ಉಳ್ಕೊಬಿಟ್ರೆ ಇಲ್ಲಿವರೆಗೆ ನಾವು ಕಂಪಿಗೆ ಆಗೋದಿಲ್ಲ. ಇವತ್ತಾಗಿದ್ದೇವೆ. ಇದುವರೆಗೆ ನಾವು ಕುರುಕ್ಷೇತ್ರದ 17 ನಿಮಿಷದ ಯುದ್ಧದಲ್ಲಿ ಸಾರಥಿ ಎದುರಾಗಿ ಮಾತನಾಡಿದ್ದಿಲ್ಲ. ಇವತ್ತು ಮಾತನಾಡಬೇಕಾದ ಅನಿವಾರ್ಯ ಪರಿಸ್ಥಿತಿಯನ್ನ ನೀವೇ ತಂದಿಟ್ಟವರಿದ್ದೀರಿ. ಕನ್ನಡ ಬಂಡಿಯನ್ನು ನಡೆಸುವ ಈ ಹೀನ ಕೃತ್ಯ ಯಾಕೆ ಬರ್ತಾರೆ?
ಹ.